अस्सलामु अलैकुम वरहमतुल्लाहि वबरकातुहू। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल मुरसलीन व अला आलिहि व सहबिहिल फाइज़ीन अम्मा बअद। ಆತ್ಮೀಯ ನನ್ನ ಬಂಧು ಮಿತ್ರಾದಿಗಳೇ, ನನ್ನ ವಿಡಿಯೋ ಆಲಿಸುತ್ತಿರುವಂತಹ ನನ್ನ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಜೀವನದಲ್ಲಿ ಪಾಠವಾಗುವಂತಹ ಒಂದು ವಿಡಿಯೋ, ಒಂದು ನಡೆದ ಸತ್ಯ ಘಟನೆಯನ್ನು ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸಲು ಬಯಸ್ತಾ ಇದ್ದೇನೆ. ಇದರಲ್ಲಿ ನಮಗಿರುವಂತಹ ಪ್ರಮುಖವಾದ ಸಂದೇಶ ಏನೆಂದರೆ, ಮನುಷ್ಯ ಸಹಜೀವಿಯಾಗಿದ್ದಾನೆ. ಅವನು ಎಲ್ಲರೊಂದಿಗೂ ಬೆರೆಯುತ್ತಾನೆ. ಒಳ್ಳೆಯವರೊಂದಿಗೂ ಕೆಟ್ಟವರೊಂದಿಗೂ ಅವನು ಬೆರೆಯುತ್ತಾ ಇರುತ್ತಾನೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನು ಅವನ ಸಹವಾಸದಿಂದ ಒಳ್ಳೆಯವನೂ ಆಗುತ್ತಾನೆ, ಕೆಟ್ಟವನೂ ಆಗುತ್ತಾನೆ. ಒಳ್ಳೆಯವರ ಸಹವಾಸದಿಂದ ಎಷ್ಟು ಮಾತ್ರ ನಮಗೆ ಬೆನಿಫಿಟ್ ಇರುತ್ತದೆ, ಅದರಿಂದ ಎಷ್ಟು ಮಾತ್ರ ನಮಗೆ ಉಪಕಾರ ಇರುತ್ತದೆ ಎಂಬುದು ಈ ಒಂದು ಸತ್ಯ ಘಟನೆಯಲ್ಲಿ ನಮಗೆ ತಿಳಿಯುತ್ತಾ ಇದೆ. ಹಬೀಬರಾದಂತಹ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮಲ್ಲಿ ಕಲಿಸಿದ ಪಾಠ, ಮಸಲುಲ್ ಜಲೀಸಿ ಸ್ವಾಲಿಹಿ ಕಹಾಮಿಲಿಲ್ ಮಿಸ್ಕ್ ಎಂದಾಗಿದೆ. ಒಬ್ಬ ಒಳ್ಳೆಯ ಸ್ನೇಹಿತನೊಂದಿಗೆ ಬೆರೆಯುವುದು, ಅವನ ಸಹವಾಸ ಸಂಪಾದಿಸುವುದು ಕಹಾಮಿಲಿಲ್ ಮಿಸ್ಕ್, ಕಸ್ತೂರಿಯನ್ನು ಹೊರುವವನ ಥರ ಆಗಿದ್ದಾನೆ. ಕಸ್ತೂರಿಯನ್ನು ಹೊರುವವನು, ಅವನಿಂದ ಒಳ್ಳೆಯ ಸುಗಂಧ ಮಾತ್ರವೇ ನಮಗೆ ಸಿಗುತ್ತದೆ. ಅದೇ ರೀತಿಯಾಗಿದ್ದಾನೆ ನಮ್ಮ ಒಳ್ಳೆಯ ಸ್ನೇಹಿತ. ನಾವು ಅವನೊಂದಿಗೆ ಬೆರೆಯುವುದರಿಂದ, ನಾವು ಅವನೊಂದಿಗೆ ಸ್ನೇಹ ಸಂಪಾದಿಸುವುದರಿಂದ ಅವನಲ್ಲಿರುವಂತಹ ಒಳ್ಳೆಯತನ, ಅವನಲ್ಲಿರುವಂತಹ ಒಳ್ಳೆಯ ಸ್ವಭಾವ ನಮಗೆ ನಾವರಿಯದೆಯೇ ಬಂದು ಬಿಡುತ್ತದೆ. ನಾವು ಅವನ ಫಾಲೋ ಆಗಿಬಿಡುತ್ತೇವೆ. ಅದೇ ರೀತಿಯಾಗಿದ್ದೆ ಅದರ ಆಪೋಸಿಟ್ ಅಥವಾ ಕೆಟ್ಟ ಸ್ನೇಹಿತನೊಂದಿಗಿರುವ ಸಹವಾಸ. ನಾವು ಕೆಟ್ಟವರೊಂದಿಗೆ ಸಹವಾಸ ಪ್ರಾರಂಭಿಸುವಾಗ ಅವರಲ್ಲಿರುವಂತಹ ಎಲ್ಲ ಕೆಟ್ಟ ಸ್ವಭಾವಗಳು ನಮಗೆ ನಾವರಿಯದೆಯೇ ಬಂದುಬಿಡುತ್ತದೆ. ಆದ್ದರಿಂದ ಹೆತ್ತವರಾದ ನಾವು ನಮ್ಮ ಸಣ್ಣ ಸಣ್ಣ ಮಕ್ಕಳು, ಸ್ಕೂಲ್ ಮದ್ರಸಕ್ಕೆ ಹೋಗುವಂತಹ ಮಕ್ಕಳನ್ನು ಯಾವಾಗಲೂ ನಿರೀಕ್ಷಿಸುತ್ತಿರಬೇಕು. ನಮ್ಮ ಒಂದು ಕಣ್ಣು ಯಾವಾಗಲೂ ಅವರ ಮೇಲೆ ಇರಬೇಕು. ಕಾರಣ ಅವರಿಗೆ ಈ ಜಗತ್ತು ಏನೆಂದು ತಿಳಿದಿರುವುದಿಲ್ಲ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ತಿಳಿದಿರುವುದಿಲ್ಲ. ಒಳ್ಳೆಯವರು ಯಾರು ಕೆಟ್ಟವರು ಯಾರು ಎಂಬುದು ತಿಳಿಯುವುದಿರುವುದಿಲ್ಲ. ಆದ್ದರಿಂದ ಹೆತ್ತವರಾದ ನಾವು ಬಹಳ ಜಾಗರೂಕತೆಯಿಂದ ಇರಬೇಕಾಗಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಆದ್ದರಿಂದ ಈ ಒಂದು ಸತ್ಯ ಘಟನೆ, ದೀನಿನ ಯಾವುದೇ ಅರಿವಿಲ್ಲದಂತಹ, ಪರಿಶುದ್ಧ ದೀನಿನೊಂದಿಗೆ ದೀನಿನ ಯಾವುದೇ ಗಂಧಗಾಳಿ ಇಲ್ಲದಂತಹ, ನಮಾಜ್ ಏನು ಕುರ್ಆನ್ ಏನು ಎಂಬುದು ತಿಳಿಯದಂತಹ, ಕೇವಲ ಭೌತಿಕತೆಯಲ್ಲಿ ಮಾತ್ರ ಜೀವನ ಕಳೆಯುತ್ತಿದ್ದಂತಹ ಒಂದು ಹೆಣ್ಣು ಮಗಳ ಕತೆ. ಒಬ್ಬ ಒಳ್ಳೆಯ ಗೆಳತಿ ಅವಳಿಗೆ ಸಿಕ್ಕಿದುದರಿಂದ ಅವಳ ಜೀವನವೇ ಚೇಂಜ್ ಆಯಿತು. ಕೊನೆಗೆ ಆ ಹೆಣ್ಣು ಮಗಳು ಮರಣ ಹೊಂದುವಾಗ ಸಂಭವಿಸಿದಂತಹ ಒಂದು ಅದ್ಭುತ ಘಟನೆ. ನೀವೆಲ್ಲರೂ ಇದು ಕೇಳಬೇಕಾಗಿದೆ. ನಿಮ್ಮ ಸಹಪಾಠಿಗಳಿಗೆ ಇದನ್ನು ಶೇರ್ ಮಾಡಬೇಕು. ಇದರಿಂದ ಯಾವುದಾದರೂ ಒಬ್ಬರು ಒಳ್ಳೆಯವರಾಗುವುದಾದರೆ ಖಂಡಿತ ನಮಗೆ ಅದರ ಪುಣ್ಯ ಸಿಗುತ್ತದೆ. ಆದ್ದರಿಂದ ಎಲ್ರಿಗೂ ಈ ವಿಡಿಯೋಗೆ ಸ್ವಾಗತ ಕೊಡ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಒಮ್ಮೆಯೂ ಕುರ್ಆನ್ ಓದದ, ನಮಾಜ್ ಮಾಡದ, ಬರೀ ಆಧುನಿಕ ಪ್ರಪಂಚದ ಮೋಹದಲ್ಲೇ ಮುಳುಗಿದ್ದ ಒಬ್ಬ ಹುಡುಗಿ ದಿಢೀರನೆ ಆಸ್ಪತ್ರೆಯ ಹಾಲ್ನಲ್ಲಿ ಕುಸಿದು ಬಿದ್ದು ಮರಣ ಹೊಂದಿದಾಗ
ಅವಳ ಮೈಯತ್ತು ಸ್ನಾನ ಮಾಡಿಸುವಾಗ ಅಲ್ಲಿ ನೆರೆದಿದ್ದವರು ಕಂಡ ಆ ಅದ್ಭುತ ಪವಾಡವೇನು ಗೊತ್ತಾ? ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವ ಮುನ್ನ ಪ್ರತಿಯೊಬ್ಬರಲ್ಲೂ ಒಂದು ಸಣ್ಣ ವಿನಂತಿ. ಈ ವಿಡಿಯೋಗೆ ನೀವು ಕೊಡುವ ಒಂದು ಲೈಕ್ ನಮಗೆ ಬರುವ ವ್ಯೂಸ್ಗೆಯೋ ವೀಕ್ಷಣೆಗೋ ಆಗಿ ಅಲ್ಲ. ಈ ಘಟನೆ ಸಮಾಜದ ಪ್ರತಿಯೊಬ್ಬ ತಂದೆ ತಾಯಿಗೂ ದಾರಿ ತಪ್ಪುತ್ತಿರುವ ಯುವ ಜನತೆಗೂ ತಲುಪಬೇಕು. ನಿಮ್ಮ ಒಂದು ಲೈಕ್ ಈ ವಿಡಿಯೋವನ್ನು ಲಕ್ಷಾಂತರ ಜನರ ಬಳಿಗೆ ತಲುಪಿಸುತ್ತದೆ. ಇದನ್ನು ಕೇಳಿ ಯಾರಾದರೂ ಒಬ್ಬರು ತಮ್ಮ ಜೀವನದ ದಾರಿ ತಿದ್ದುಕೊಂಡರೂ ಅದರ ಪುಣ್ಯ ಮತ್ತು ಪ್ರತಿಫಲ ಖಂಡಿತ ನಿಮಗೂ ಸಿಗುತ್ತದೆ. ಹಾಗಾಗಿ ಈಗಾಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯ ಸಹೋದರರೇ, ಈ ವಿಡಿಯೋವನ್ನು ಕೊನೆಯವರೆಗೆ ಕೇಳಿ. ಯಾಕಂದರೆ ನಿಮ್ಮ ಕಣ್ಣಿನಲ್ಲಿ ನೀರು ಬರದೇ ಇದ್ದರೆ, ನಿಮ್ಮ ಹೃದಯ ಕರಗದೇ ಇದ್ದರೆ ಕೇಳಿ. ಅವಳ ಹೆಸರು ಬೆನಜೀರ್ ಎಂದು. ಅತ್ಯಂತ ಶ್ರೀಮಂತ ಕೋಟ್ಯಾಧಿಪತಿ ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಗಳು. ತಂದೆ ತಾಯಿಗೆ ಬರೀ ದುಡ್ಡಿನ ಮೇಲೆ, ವಿದೇಶಿ ಪ್ರವಾಸಗಳ ಮೇಲೆ ವ್ಯಾಮೋಹ. ನಮ್ಮ ಮಗಳು ಕೇವಲ ಇಂಗ್ಲಿಷ್ನಲ್ಲಿ ಮಾತಾಡಬೇಕು, ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಊಟಿಯ ದೊಡ್ಡ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸಿದರು. ಮಗಳಿಗೆ ಧರ್ಮದ ಅರಿವಾಗಲಿ, ಕುರ್ಆನ್ ಕಲಿಯುವುದಾಗಲಿ ಅಥವಾ ಮದ್ರಸಾ ಶಿಕ್ಷಣವಾಗಲಿ ಏನೂ ಸಿಗಲಿಲ್ಲ. ಬೆನಜೀರ್ ಅತ್ಯಂತ ಬುದ್ಧಿವಂತ ಹುಡುಗಿ. ಸರ್ಕಾರಿ ಮೆರಿಟಲ್ನಲ್ಲೇ MBBS ಸೀಟ್ ಪಡೆದು ವೈದ್ಯಕೀಯ ಕಾಲೇಜು ಸೇರಿದಳು. ಆದರೆ ಅವಳ ಬದುಕು ಬರೀ ಕ್ಲಬ್ಗಳು, ಪಾರ್ಟಿಗಳು, ವೀಕೆಂಡ್ ಟ್ರಿಪ್ಗಳಿಂದಲೇ ತುಂಬಿತ್ತು. ಆದರೂ ಚಿಕ್ಕ ವಯಸ್ಸಿನಲ್ಲಿ ಅವಳ ಅಜ್ಜಿ ಹೇಳುತ್ತಿದ್ದ ಒಂದು ಮಾತು ಅವಳ ಮನಸ್ಸಿನಲ್ಲಿ ಕಲ್ಪನೆಯಂತೆ ಉಳಿದಿತ್ತು. ಮಗಳೇ, ನೀನು ಎಷ್ಟು ದೊಡ್ಡ ಹುದ್ದೆ ಹೋದರು, ಸಮಾಜದಲ್ಲಿ ಎಷ್ಟು ಹಣ ಸಂಪಾದಿಸಿದರು, ನಮಾಜ್ ಮತ್ತು ಕುರ್ಆನ್ ಇಲ್ಲದೆ ಆ ಅಲ್ಲಾಹನ ಕಡೆಗೆ ಹೋಗಬೇಡ ಮಗಳೇ ಎಂಬ ಮಾತು. ಆದರೆ ಬೆನಜೀರ್ ಅಯ್ಯೋ ಇದೆಲ್ಲ ವಯಸ್ಸಾದ ಮೇಲೆ ನೋಡಿಕೊಳ್ಳೋಣ ಎಂದು ನಿರ್ಲಕ್ಷಿಸುತ್ತಿದ್ದರು. ವೈದ್ಯಕೀಯ ಕಾಲೇಜಿನ ಮೊದಲ ವರ್ಷದಲ್ಲಿ ಬೆನಜೀರಿಗೆ ಮಮ್ತಾಜ್ ಎಂಬ ಹುಡುಗಿಯ ಪರಿಚಯವಾಯಿತು. ಮಮ್ತಾಜ್ ತುಂಬ ಸರಳ, ಹಿಜಾಬ್ ಧರಿಸುತ್ತಿದ್ದ, ಧಾರ್ಮಿಕ ಚೌಕಟ್ಟಿನಲ್ಲಿ ಬದುಕುತ್ತಿದ್ದ ಹುಡುಗಿ. ಬೆನಜೀರ್ ಅತ್ಯಂತ ಹಮ್ಮಿನಿಂದ ಇದ್ದರೂ ಮಮ್ತಾಜಿನ ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ನೋಡಿ ಅವಳ ಅಭಿಮಾನಿಯಾಗಿದ್ದರು. ದಿನಗಳು ಕಳೆದಂತೆ ಇಬ್ಬರು ಆಪ್ತ ಗೆಳೆಯರಾದರು. ಒಮ್ಮೆ ಮಾತುಕತೆ ನಡುವೆ ಮಮ್ತಾಜ್ ಕೇಳಿದಳು, ಬೆನಜೀರ್, ನೀನು ಎಂದಾದರೂ ವಿಶುದ್ಧ ಕುರ್ಆನ್ ಓದಿದ್ದೀಯಾ? ಬೆನಜೀರ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು, ಇಲ್ಲ ಮಮ್ತಾಜ್, ನನಗೆ ಕುರ್ಆನ್ ಓದಲು ಬರುವುದಿಲ್ಲ, ನನಗೆ ಸರಿಯಾಗಿ ನಮಾಜ್ ಮಾಡಲು ಕೂಡ ಬರುವುದಿಲ್ಲ. ಇದನ್ನು ಕೇಳಿದ ಮಮ್ತಾಜ್ ಬೆನಜೀರಿಗೆ ಪ್ರೀತಿಯಿಂದ ತಿಳಿ ಹೇಳಿದಳು. ದಿನಕ್ಕೆ 5 ನಿಮಿಷ ಮೀಸಲಿಟ್ಟು ನಮಾಜ್ ಕಲಿಯಲು, ಕುರ್ಆನ್ ಆಲಿಸಲು ಪ್ರೇರೇಪಿಸಿದಳು. ಮಮ್ತಾಜ್ ತನ್ನ ಮಧುರ ಧ್ವನಿಯಲ್ಲಿ ಕುರ್ಆನ್ನ ಸಣ್ಣ ಸೂರಾಗಳನ್ನು ಓದಿ ಕಲಿಸಿದಳು. ಇಂಗ್ಲಿಷ್ನಲ್ಲಿ ಕುರ್ಆನ್ ಅರ್ಥವನ್ನು ಓದಲು ಕಲಿಸಿದಳು. ಬೆನಜೀರ್ನ ಹೃದಯ ಬದಲಾಗಲು ಶುರುವಾಯಿತು. ಯಾರೂ ಇಲ್ಲದಿದ್ದಾಗ ತನ್ನ ಕೋಣೆಯಲ್ಲಿ ಮೊಬೈಲ್ ನೋಡಿಕೊಂಡು ನಮಾಜ್ ಮಾಡಲು ಪ್ರಯತ್ನಿಸುತ್ತಿದ್ದರು. ಯೂಟ್ಯೂಬ್ ವಿಡಿಯೋನ ನೋಡಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕುರ್ಆನ್ನ ಒಂದು ಸಣ್ಣ ಸೂರ ಅಧ್ಯಾಯವನ್ನು ಪಠಿಸುತ್ತಿದ್ದಳು. ಬೆನಜೀರ್ ಸಂಪೂರ್ಣವಾಗಿ ಧರ್ಮದ ಹಾದಿಗೆ ಮರಳುತ್ತಿದ್ದಳು. ಆದರೆ ಈ ವಿಷಯ ಅವಳ ಹೆತ್ತವರಿಗಾಗಲಿ ಸಮಾಜಕ್ಕಾಗಲಿ ತಿಳಿದಿರಲಿಲ್ಲ. ಹೀಗಿರುವಾಗ ಆ ಕಪ್ಪು ದಿನ ಬಂದೇ ಬಿಟ್ಟಿತ್ತು. ಮೆಡಿಕಲ್ ಕಾಲೇಜಿನ ಹಾಸ್ಪಿಟಲ್ನಲ್ಲಿ ಬೆನಜೀರ್ ಹಠಾತ್ತನೆ ನೆಲಕ್ಕೆ ಕುಸಿದು ಬಿದ್ದರು. ತಕ್ಷಣ ಅವಳನ್ನು ವೈದ್ಯರ ಬಳಿ ಕರ್ಕೊಂಡು ಹೋಗಲಾಯಿತು. ಆದರೆ ಪ್ರಾಣ ಪಕ್ಷಿ ಆಗಲೇ ಹಾರಿ ಹೋಗಿತ್ತು. ಕೇವಲ 20 ವರ್ಷದ ಡಾಕ್ಟರ್ ಆಗಬೇಕಿದ್ದ ಆ ಯುವತಿಗೆ ದಿಢೀರನೆ ಹೃದಯಘಾತವಾಗಿತ್ತು. ಕಾಲೇಜ್, ಕುಟುಂಬ, ಹೆತ್ತವರು ಎಲ್ಲರೂ ಆಘಾತದಿಂದ ಕಣ್ಣೀರಿಟ್ಟರು. ಅಂತಿಮ ಸಂಸ್ಕಾರದ ಸಮಯ ಬಂದಿತ್ತು. ಮೈಯತ್ತು ಸ್ನಾನ ಮಾಡಿಸಲು ಮಮ್ತಾಜ್ ಮತ್ತು ಅವಳ ತಾಯಿ ಮುಂದಾದರು. ಆ ಕ್ಷಣದಲ್ಲಿ ಅಲ್ಲಿ
ನೆರೆದಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಒಮ್ಮೆಯೂ ಕುರ್ಆನ್ ಓದದ ಆಧುನಿಕ ಬದುಕಿನಲ್ಲಿ ಮುಳುಗಿದ್ದ ಆ ಹುಡುಗಿಯ ಮೈಯತ್ತಿನಿಂದ, ಮೃತ ದೇಹದಿಂದ ಅದ್ಭುತ ಸುಗಂಧ ಪರಿಮಳ ಸೂಸುತ್ತಿತ್ತು. ಹಜ್ ಯಾತ್ರೆಗೆ ಹೋಗಿ ಬಂದ ಪವಿತ್ರ ವ್ಯಕ್ತಿಯ ದೇಹದಿಂದ ಬರುವಂಥ ಪ್ರಶಾಂತವಾದ ಮಲ್ಲಿಗೆಯಂತಹ ಸುಗಂಧ ಆ ಕೊಠಡಿಯನ್ನೆಲ್ಲ ಆವರಿಸಿಕೊಂಡಿತ್ತು. ಅಂತಿಮ ದರ್ಶನಕ್ಕೆ ಬಂದ ಧಾರ್ಮಿಕ ಮುಖಂಡರು, ಉಸ್ತಾದರುಗಳು ಬೆರಗಾಗಿ ಕೇಳಿದರು, ಈ ಮಗಳು ಇಷ್ಟೊಂದು ಪವಿತ್ರವಾದ ಸುವಾಸನೆಯನ್ನು ಪಡೆಯಲು ಆ ಮುಖವನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತದೆ. ಏನು ಪುಣ್ಯ ಮಾಡಿದ್ದಾಳೆ ಇವಳು. ಆಗ ಕಣ್ಣೀರು ಹಾಕುತ್ತಾ ಮಮತಾಜ್ ಹೇಳಿದರು, ಅವಳು ಜೀವನ ಪೂರ್ತಿ ಕುರ್ಆನ್ನಿಂದ ದೂರವಿದ್ದಿರಬಹುದು, ಆದರೆ ತನ್ನ ಕೊನೆಯ ದಿನಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಕುರ್ಆನ್ ಒಂದು ಸಣ್ಣ ಸೂರ ಕಳೆಯುತ್ತಿದ್ದರು. ಪ್ರತಿದಿನ ರಾತ್ರಿ ಆ ಸೂರವನ್ನು ಓದದೆ ಅವಳು ಮಲಗುತ್ತಿರಲಿಲ್ಲ. ಆ ಕುರ್ಆನ್ನ ಪವಿತ್ರತೆ ಇವತ್ತು ಅವಳ ದೇಹಕ್ಕೆ, ಅವಳ ಮೈಯತ್ತಿಗೆ ಈ ಸುವಾಸನೆಯನ್ನು ನೀಡಿದೆ. ತಮ್ಮ ಮಗಳಿಗೆ ನಡೆದ ಈ ಪವಾಡವನ್ನು ಕಂಡು ಬರೀ ದುಡ್ಡಿನ ಬೆನ್ನತ್ತಿದ್ದ ಬೆನಜೀರ್ನ ತಂದೆ ತಾಯಿ ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಟ್ಟರು. ಇಂದು ಆ ತಾಯಿ ಪ್ರತಿದಿನ ನಮಾಜ್ ಮಾಡುತ್ತಾರೆ, ಆ ತಂದೆ ಬಡವರಿಗೆ ನೆರವಾಗುತ್ತಾರೆ, ಧರ್ಮದ ಹಾದಿಯಲ್ಲಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ಈ ಕಥೆ ನಮಗೆ ನೀಡುವ ಸಂದೇಶಗಳು ಒಳ್ಳೆಯ ಗೆಳತನ. ನಾವು ಯಾರ ಜೊತೆ ಸಾಗುತ್ತೇವೋ ಅವರ ಗುಣ ನಮಗೂ ಬರುತ್ತದೆ. ಮಮತಾಜ್ ಎಂಬ ಒಳ್ಳೆಯ ಗೆಳತಿ ಬೆನಜೀರ್ನ ಕೊನೆಯ ಕ್ಷಣವನ್ನು ಪವಿತ್ರಗೊಳಿಸಿದರು. ಅಲ್ಲಾಹನ ಕೃಪಾ, ನಾವು ಎಷ್ಟೇ ತಡವಾಗಿ ಅಲ್ಲಾಹನ ಕಡೆ ತಿರುಗಿದರೂ ಸತ್ಯವಾದ ಮನಸ್ಸಿಂದ ಮಾಡುವ ಒಂದು ಸಣ್ಣ ಪ್ರಾರ್ಥನೆಯಲ್ಲೂ ಆ ಪ್ರಾರ್ಥನೆಯನ್ನು ಅಲ್ಲಾಹನು ವ್ಯರ್ಥ ಮಾಡುವುದಿಲ್ಲ. ಪ್ರೀತಿಯ ಸಹೋದರ, ಈ ವಿಡಿಯೋ ಪ್ರತಿಯೊಬ್ಬ ತಂದೆ ತಾಯಿಗೂ ಮತ್ತು ಯುವ ಜನತೆಗೂ ತಲುಪುವಂತೆ ಶೇರ್ ಮಾಡಿ. ಬೆನಜೀರ್ನ ಪಾರ್ಥಿಕರು ಅಲ್ಲಾಹು ಕಬರನ್ನು ವಿಶಾಲಗೊಳಿಸಲು, ಕಬರಿನಲ್ಲಿ ಅಲ್ಲಾಹು ಸುಬ್ಹಾನಹು ತಆಲ ಅವನು ಮಾಡಿದ ಸತ್ಕರ್ಮಗಳು ಅದು ಆ ಕಬರಿನಲ್ಲಿ ಪ್ರಕಾಶವಾಗಿ ಅಲ್ಲಾಹು ಮಾಡಲಿ. ಅವಳ ತಂದೆ ತಾಯಿಗೆ ಅಲ್ಲಾಹು ಈ ದುಃಖವನ್ನು ಸಹಿಸುವ ಸಹನ ಶಕ್ತಿ ಅಲ್ಲಾಹು ನೀಡಲಿ. ಪ್ರೀತಿಯ ಸಹೋದರ, ನಮ್ಮ ಮಕ್ಕಳ ಜೊತೆ ಇರುವ ಫ್ರೆಂಡ್ಶಿಪ್, ಅವರ ಸ್ನೇಹಿತರು ಯಾರು ಎಂದು ನಾವು ಖಚಿತಪಡಿಸಬೇಕು. ಒಳ್ಳೆಯ ಸ್ನೇಹಿತರು ನಮ್ಮ ಮಕ್ಕಳಿಗೆ ಸಿಕ್ಕಿದರೆ ನಾವು ಹೆದರಬೇಕ ಅಗತ್ಯವೇ ಇಲ್ಲ. ಅವರು ಒಳ್ಳೆಯರಾಗ್ತಾರೆ. ನಮ್ಮ ಮನೆಯಲ್ಲಿ ಒಳ್ಳೆಯವರಾಗಿದ್ದ ನಮ್ಮ ಮಕ್ಕಳು, ಅವರಿಗೆ ಸಿಕ್ಕುವ ಸ್ನೇಹಿತರು ಕೆಟ್ಟವರಾದರೆ ನಮ್ಮ ಮಕ್ಕಳ ಬದುಕು ಖಂಡಿತ ಹಾಳಾಗುತ್ತದೆ. ನಮ್ಮ ಮಕ್ಕಳ ಸ್ನೇಹಿತರು ಒಳ್ಳೆಯರಾಗಿರ್ತಾರೆ. ಅಲ್ಲಾಹು ಮಗ್ಫಿರತ್ ನೀಡಲಿ.